ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 36ನೇ ವಾಕ್ಯ. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ಯೇಸುಸ್ವಾಮಿ ದೇವರಿಗೆ ಸರಿಸಮಾನನಾಗಿದ್ದರೂ ಸಹ ಆ ಪದವಿಯನ್ನು ಬಿಡಲಲ್ಲೇನು ಎಂದು ಎಣಿಸದೆ ಮನುಷ್ಯನಾಗಿ ದಾಸನ ರೂಪವನ್ನು ತೆಗೆದುಕೊಂಡು ಈ ಭೂಮಿಗೆ ಹುಟ್ಟಿ ಬಂದದ್ದನ್ನು ನಮಗೆ ಸ್ಪಷ್ಟವಾಗಿ ಯೋಹಾನನ ಸುವಾರ್ತೆಯಲ್ಲಿಯೂ ಇತರ ಎಲ್ಲ ಸುವಾರ್ತೆಗಳಲ್ಲಿಯೂ ಸಹ ನಾವು ನೋಡಬಹುದು. ಯೇಸುಸ್ವಾಮಿ ಮನುಷ್ಯನಾಗಿ ಬರ್ತಾನೆ. ಆದರೆ ವಾಕ್ಯ ಹೇಳುತ್ತೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು. ಅಂದರೆ ಕ್ರಿಸ್ತನು ದೇವರಾಗಿದ್ದನು. ಯೋಹಾನ 1:14 ಹೇಳುತ್ತೆ, ಆತನು ನರಾವತಾರ ಎತ್ತಿ, ಅಥವಾ ಆ ವಾಕ್ಯವು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಕ್ರಿಸ್ತನು ವಾಕ್ಯವಾಗಿದ್ದವನು, ಆದಿಯಲ್ಲಿದ್ದಂತಹ ವ್ಯಕ್ತಿ, ದೇವರಾಗಿದ್ದಂತಹ ವ್ಯಕ್ತಿ ಮನುಷ್ಯನಾಗಿ ಮನುಷ್ಯ ರೂಪವನ್ನು ಪಡೆದುಕೊಂಡು ಈ ಭೂಮಿಯಲ್ಲಿ ಬರ್ತಾರೆ. ಬಂದು ಅನೇಕ ಸ್ಥಳಗಳಲ್ಲಿ, ಊರುಗಳಲ್ಲಿ, ಹಳ್ಳಿಪಳ್ಳಿಗಳಲ್ಲಿ, ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಸುವಾರ್ಥ ಮಾತುಗಳನ್ನು, ಸುವಾರ್ಥ ವಾಕ್ಯಗಳನ್ನು ಸಾರಿ ಹೇಳುತ್ತಾ ಎಲ್ಲ ಥರದ ರೋಗಗಳನ್ನು ಸೌಖ್ಯ ಮಾಡ್ತಾ ಬಂದರು. ಕಾರಣ, ಯೇಸುಸ್ವಾಮಿ ಜನರ ಗುಂಪುಗಳನ್ನು ನೋಡಿದಾಗ ಅವರಿಗೆ ಒಂದು ಕನಿಕರ ಉಂಟಾಗ್ತಾ ಇದೆ. ಯಾಕೆ ಕನಿಕರ ಅಂದರೆ, ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರೆ. ಅದರ ಅರ್ಥ ಮಾರ್ಗ ತಿಳಿಯದೆ, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಹೇಗೆ ಜೀವಿಸಬೇಕು ಅಂತ ಗೊತ್ತಿಲ್ಲ. ಒಬ್ಬ ನಾಯಕನಿಲ್ಲದಂತಹ ಕುರಿಗಳು ಹೇಗಿರ್ತದೆ, ಕುರುಬನಿಲ್ಲದ ಕುರಿಗಳು ಹೇಗಿರ್ತದೆ, ತನಗಿಷ್ಟ ಬಂದ ಹಾಗೆ ನಡೀತದೆ. ಯಾರೂ ಅದನ್ನು ಕಂಟ್ರೋಲ್ ಮಾಡೋಕ್ಕಿಲ್ಲ, ಯಾರೂ ಅದಕ್ಕೆ ಸರಿದಾರಿ ತೋರ್ಸೋಕ್ಕಿಲ್ಲ, ಯಾರೂ ಅದಕ್ಕೆ ಆಹಾರ ಕೊಡೋಕ್ಕಿಲ್ಲ, ಯಾರೂ ಅದಕ್ಕೆ ಅದರ ಅವಶ್ಯಕತೆಗೆ ತಕ್ಕ ಹಾಗೆ ನೀರನ್ನು ಒದಗಿಸಿಕೊಡೋಕ್ಕಿಲ್ಲ. ಅದು ಅದರ ಪಾಡಿಗೆ ಹೋಗ್ತಾ ಇರುತ್ತೆ. ಯಾಕೆಂದರೆ ಯಾರೂ ಇಲ್ಲ, ತಮ್ಮ ಮನಸ್ಸಿಗೆ ಬಂದ ಹಾಗೆ ಹೋಗ್ತದೆ. ಈ ಸ್ವಾಮಿ ಜನರನ್ನು ನೋಡ್ತಾ ಇದ್ದಾರೆ, ಅನೇಕ ಜನರು ಬರ್ತಾ ಇದ್ದಾರೆ. ಕಾರಣ, ಯೇಸುವಿನಿಂದ ಬಿಡುಗಡೆ ಆಗ್ತಾ ಇದೆ, ಯೇಸುವಿನಿಂದ ಅದ್ಭುತ ಆಗ್ತಾ ಇದೆ ಎಂಬುದು ಗೊತ್ತಾದಾಗ ಅನೇಕರು ಅಲ್ಲಿ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಹತ್ರ ಬರ್ಬೇಕಾದ್ರೆ ಜನರನ್ನು, ಗುಂಪನ್ನು ನೋಡಿದಾಗ ಯೇಸು ಸ್ವಾಮಿಗೊಂದು ಕನಿಕರ ಬರ್ತಾ ಇದೆ. ಏನು ಕನಿಕರ ಬರ್ತಾ ಇದೆ? ಯಾಕೆ ಕನಿಕರ ಬರ್ತಾ ಇದೆ? ಅವರು ಯಾರೂ ಸಹ ನಾಯಕನಿಲ್ಲ. ನಡೆಯುವುದಕ್ಕೆ ಆಸೆ ಇದೆ, ಅಂದರೆ ಮುಂದೆ ಹೋಗಬೇಕು, ಇದು ಮಾಡಬೇಕು ಅಂತ ಆಸೆ ಇದೆ. ಬಟ್ ಅದಕ್ಕೆ ಗೈಡ್ ಮಾಡೋರು ಯಾರೂ ಇಲ್ಲ, ಆಲೋಚನೆ ಹೇಳೋರು ಯಾರೂ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳನ್ನು ನೋಡ್ತೀವಿ, ಏನೇನೋ ಮಾಡಬೇಕು ಅಂತ ಆಸೆ ಇರುತ್ತೆ, ದೇವರ ಸೇವೆಗೇನೋ ಮಾಡಬೇಕು ಅಂತ ಆಸೆ ಇರುತ್ತೆ, ಈ ಥರ ಕಾರ್ಯಗಳನ್ನು ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವಾಗ ಮಾಡಬೇಕು ಅಂತ ಗೊತ್ತಿಲ್ಲ. ತೊಳಲಿ ಬಳಲಿ ಹೋದಂತಹ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಆದರೆ ಈ ಬೆಳಗಿನ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಕುರುಬನಿಲ್ಲದ ಕುರಿಗಳ ಆಗಿರುವಂಥ ಸ್ಥಿತಿಯಾಗಿದ್ದರೆ ನಿನಗೋಸ್ಕರ ಒಬ್ಬ ಒಳ್ಳೆ ಕುರುಬ ಇದ್ದಾನೆ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ಒಳ್ಳೆ ಕುರುಬನು, ಐ ಆಮ್ ದ ಗುಡ್ ಶೆಪರ್ಡ್. ನಾನು ಕುರಿಗಳಿಗೋಸ್ಕರ ಪ್ರಾಣ ಕೊಡ್ತೀನಿ, ನಿನ್ನನ್ನು ಮಾರ್ಗ ನಡೆಸುವುದಕ್ಕೆ, ನಿನಗೆ ದಾರಿ ತೋರಿಸುವುದಕ್ಕೆ, ನಿನಗೆ ಸರಿದಾರಿಯನ್ನು ತೋರಿಸಿ ನಿನ್ನನ್ನು ಸರಿದಾರಿಯಲ್ಲಿ ನಡೆಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸುವುದಾದರೆ, ಆ ದೇವರ ಮುಖವನ್ನು ನೀನು ನೋಡುವುದಾದರೆ, ನಿನ್ನನ್ನು ಸರಿದಾರಿಗೆ ನಡೆಸುವಂತಹ ಸರ್ವಶಕ್ತನಾದ ದೇವರಿದ್ದಾನೆ. ಯೇಸು ಸ್ವಾಮಿ ಅವರನ್ನು ನೋಡಿ ಕನಿಕರಪಟ್ಟು ಅವರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ, ಅವರಿಗೆ ವಾಕ್ಯವನ್ನು ತಿಳಿಸ್ತಾ ಇದ್ದಾರೆ, ಅವರಿಗೆ ಸತ್ಯವನ್ನು ತಿಳಿಸ್ತಾ ಇದ್ದಾರೆ. ಈ ಮಾರ್ಗದಲ್ಲಿ ಹೋದರೆ, ಈ ಮಾರ್ಗದಲ್ಲಿ ನೀನು ಹೋದರೆ ಸುರಕ್ಷಿತವಾಗುತ್ತೆ. ಸ್ವಾಮಿ 2 ಮಾರ್ಗ ಹೇಳಿದ್ರು. ಇಕ್ಕಟ್ಟಾದ ಬಾಗಿಲು ಇದೆ, ಅಗಲವಾದ ಬಾಗಿಲಿದೆ. ಇಕ್ಕಟ್ಟಾದ ಮಾರ್ಗ ಇದೆ, ಅಗಲವಾದ ಮಾರ್ಗ ಇದೆ. ಇಕ್ಕಟ್ಟಾದ ಮಾರ್ಗದಲ್ಲಿ ಹೋದರೆ ಅದು ದಾರಿ ಬಿಕ್ಕಟ್ಟಾಗಿದೆ, ಅದು ಪರಲೋಕಕ್ಕೆ, ನಿತ್ಯ ಜೀವಕ್ಕೆ ಹೋಗುವಂತಹ ಮಾರ್ಗ. ಆದರೆ ಯಾವುದು ಅಗಲವಾಗಿದೆಯೋ ಅದು ನಾಶನಕ್ಕೆ ಹೋಗುವಂತಹ ಮಾರ್ಗ, ಅದು ನರಕಕ್ಕೆ ಹೋಗುವಂತಹ ಮಾರ್ಗ. ಈಗಲ ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ಮಾರ್ಗ ತಿಳಿಯದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಭಾರ ಪಡುವಂಥ ಅನುಭವ ನಿನ್ನ ಜೀವಿತದಲ್ಲಿರುವುದಾದರೆ, ನಿನಗಾಗಿ ಮಾರ್ಗ ತೋರಿಸುವುದಕ್ಕೆ, ನಿನ್ನನ್ನು ಸರಿದಾರಿಯಲ್ಲಿ ನಡೆಸುವುದಕ್ಕೆ, ನಿನ್ನ ಚಿತ್ತದ ಮೇರೆಗೆ
ಅಲ್ಲ, ದೇವರ ಚಿತ್ತದ ಮೇರೆಗೆ ನಿನ್ನನ್ನು ನಡೆಸುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ನಂಬಿಕೆಯಿಂದ ಆತನ ಮುಖವನ್ನು ನೋಡಬೇಕು. ನನಗೆ ಮಾರ್ಗ ತೋರ್ಸೋಕ್ಕೆ ಯಾರೂ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ರೀತಿ ಹೋಗಬೇಕು ಅಂತ ಗೊತ್ತಿಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದರೆ ನಿನಗೋಸ್ಕರ ಒಬ್ಬ ಕುರುಬ ಇದ್ದಾನೆ, ನಿನಗೋಸ್ಕರ ಒಬ್ಬ ನಾಯಕ ಇದ್ದಾನೆ. ಆ ನಾಯಕನು ನಿನ್ನನ್ನು ಸರಿದಾರಿಗೆ ನಡೆಸ್ತಾನೆ. ಆತನ ಮಾರ್ಗವನ್ನು ನೀನು ಹಿಂಬಾಲಿಸುವುದಾದರೆ, ಆತನ ಚಿತ್ತವನ್ನು ಅನುಸರಿಸಿ ಮುಂದೆ ಸಾಗುವುದಾದರೆ ನಿನ್ನನ್ನು ಸುರಕ್ಷಿತವಾಗಿ ನೀನು ಎಲ್ಲಿ ಮುಟ್ಟಬೇಕೋ, ಯಾವ ತೀರಕ್ಕೆ ತಲುಪಬೇಕೋ, ಯಾವ ಬಂದರಿಗೆ ನೀನು ತಲುಪಬೇಕೋ ಅಲ್ಲಿಗೆ ನಿನ್ನನ್ನು ತಲುಪಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸು, ಆ ದೇವರ ಮುಖವನ್ನು ನೋಡು. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಯೇಸು ಸ್ವಾಮಿ ಅವರನ್ನು ನೋಡಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಬೆಳೆಯು ಬಹಳ ಆಗಿದೆ, ಆದರೆ ಕೆಲಸದವರು ಬಹಳ ಕಡಿಮೆ ಇದ್ದಾರೆ. ತುಂಬ ಜನ ಇದ್ದಾರೆ ಮಾರ್ಗ ತಿಳಿದೇ ಇರೋರು, ಆದರೆ ಮಾರ್ಗ ತೋರಿಸ್ಕೊಡೋರು ಯಾರೂ ಇಲ್ಲ, ಹೇಳ್ಕೊಡೋರು ಯಾರೂ ಇಲ್ಲ, ಆಲೋಚನೆ ಕೊಡೋರು ಯಾರೂ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ನನ್ನನ್ನು ನಿಮ್ಮನ್ನು ದೇವರು ಕರೆದಿರೋದು ಯಾರಿಗೆ ಗೊತ್ತಾ? ಯಾತಕ್ಕೋಸ್ಕರ ಗೊತ್ತಾ? ಮಾರ್ಗ ತಿಳಿಯದೇ ಇರುವವರಿಗೆ, ರಕ್ಷಣೆಯ ಮಾರ್ಗ ಸತ್ಯವನ್ನು ತಿಳಿಯದೇ ಇರುವವರಿಗೆ ಸತ್ಯವನ್ನು ತಿಳಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆ ಕರೆಗೆ ಹೋಗೊಟ್ಟು ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ದೇವರೇ, ತೊಳಲಿ ಬಳಲಿ ಮಾರ್ಗ ತಿಳಿಯದೆ ಭಾರ ಪಡ್ತಾ ಇದ್ದರೆ ನೀನು ಅವರಿಗೆ ಮಾರ್ಗ ತೋರಿಸ್ಕೊಡು. ಸತ್ಯ ಮಾರ್ಗದಲ್ಲಿ ದೇವರೇ ನಿನ್ನ ಮಕ್ಕಳನ್ನು ಮುನ್ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡುವಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.